ಕಾಮಗಾರಿ 2025-26ನೇ ಸಾಲಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು 50 ಕೋಟಿ ರೂಪಾಯಿಗಳನ್ನು ಅವರು ವಿಶೇಷ ಅನುದಾನವಾಗಿ ನಮಗೆ ನೀಡಿದರು. ಅದರಲ್ಲಿ ಪ್ರತ್ಯೇಕವಾಗಿ ಸುಮಾರು 700 ಕೋಟಿಯಷ್ಟು ಅನುದಾನವನ್ನು ಸಾಮಾನ್ಯ ವರ್ಗಗಳ ಬೀದಿಗಳ ಅಭಿವೃದ್ಧಿಗೆ ನಾವು ಮೀಸಲಿಟ್ಟು ಇವತ್ತು ಅದರಲ್ಲಿ ಪ್ರತ್ಯೇಕವಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನ ತಮ್ಮ ಗ್ರಾಮಕ್ಕೆ ಇವತ್ತು ನೀಡಿದ್ದೇವೆ. ಈ ಹಿಂದೆ 2023-24ನೇ ಸಾಲಗಳು ಕೂಡ ನಮ್ಮ ಕ್ಷೇತ್ರಕ್ಕೆ ಸುಮಾರು 25 ಕೋಟಿಗಳ ಅನುದಾನವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದರು. ಅದರಲ್ಲೂ ಪ್ರತ್ಯೇಕವಾಗಿ 20 ಕೋಟಿ ರೂಪಾಯಿಗಳನ್ನು ನಾವು ಸಾಮಾನ್ಯ ವರ್ಗಗಳ ಬೀದಿಗಳ ಅಭಿವೃದ್ಧಿಗೆ ನಾವು ಮೀಸಲಿಟ್ಟು ಆವಾಗಲೂ ಕೂಡ ಕೆಲಸವನ್ನು ಹಲವಾರು ಭಾಗಗಳಲ್ಲಿ ಮಾಡಿದ್ದು. ಈ ಸರ್ತಿ ತಮಗೆ ಗೀಕಳ್ಳಿ ಗ್ರಾಮಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 7.5 ಕೋಟಿನಲ್ಲಿ ಪ್ರತ್ಯೇಕವಾಗಿ 50 ಲಕ್ಷ ರೂಪಾಯಿಗಳನ್ನ ತಮ್ಮ ಗ್ರಾಮಕ್ಕೆ ಕೊಟ್ಟು ಇವತ್ತು ಕಾಮಗಾರಿಗೆ ನಾವೆಲ್ಲರೂ ಸೇರಿ ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾಮಗಾರಿಯ ಸದುಪಯೋಗವನ್ನು ಪಡ್ಕೊಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತಿನ ದಿವಸ ನೂತನವಾಗಿ ನಿರ್ಮಾಣ ಆಗಿರುವಂಥ ಒಂದು ಬಸ್ ಶೆಲ್ಟರ್, ತಮ್ಮ ಏನು ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವಂಥ ಒಂದು ಬಸ್ ಶೆಲ್ಟರು ಇವತ್ತು ನಾವು ಉದ್ಘಾಟನೆಯನ್ನು ಅದನ್ನು ಕೂಡ ಮಾಡಿದ್ದೀವಿ. ಆ ಒಂದು ಬಸ್ ಶೆಲ್ಟರು ನಮ್ಮ ಶಾಸಕರ ಅನುದಾನ ಏನು ಬರ್ತದೆ, ವಾರ್ಷಿಕ ಶಾಸಕರ ಅನುದಾನ ಏನು ಬರ್ತದೆ, ಅದರಲ್ಲಿ ನಿರ್ಮಾಣ ಆಗಿರೋಂಥದ್ದು ಸುಮಾರು 13 ಲಕ್ಷ ವೆಚ್ಚಕ್ಕೆ ಒಂದು ಕಾಮಗಾರಿ ಆಗಿರೋವಂಥದ್ದು. ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿರೋವಂಥದ್ದು. ಅದಕ್ಕೆ ಪ್ರತ್ಯೇಕವಾಗಿ ಅಲ್ಲೂ ಕೂಡ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಸೊ ಆದ್ದರಿಂದ ತಾವು ಅದನ್ನು ಕೂಡ ಸದುಬಳಕೆಯನ್ನು ಮಾಡ್ಕೊಬೋದು. ಇದರಿಂದ ದಯಮಾಡಿ ಅದನ್ನು ಕೂಡ ತಾವು ಉಪಯೋಗವನ್ನು ಪಡ್ಕೊಬೇಕು ಅಂತ ತಮ್ಮಲ್ಲಿ ನನ್ನ ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇವತ್ತು ಒಂದೇ ದಿವಸ ನಮ್ಮ ಗೀಕಳ್ಳಿ ಗ್ರಾಮಕ್ಕೆ ಸುಮಾರು 63 ಲಕ್ಷ ವೆಚ್ಚದ ಕಾಮಗಾರಿಗಳನ್ನ ನಾವು ಇವತ್ತು ಒಂದೇ ದಿವಸ ನಾವು ತಮಗೆ ಚಾಲನೆಯನ್ನು ಇವತ್ತು ಕೊಟ್ಟಿದ್ದೇವೆ. ಅದರಿಂದ ತಾವೆಲ್ಲರೂ ಕೂಡ ದಯಮಾಡಿ ನಮಗೆ ಹೆಚ್ಚಿನ ಸಹಕಾರವನ್ನು ಮತ್ತು ಸಮಯ ಕೊಟ್ಟಿದ್ದಾದಲ್ಲಿ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಈ ಹಿಂದೆ ಕೂಡ ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಭೂಮಿ ಪೂಜೆನ ಮಾಡಿ ರಸ್ತೆಗಳು ಕೂಡ ಆಗಿರೋಂಥದ್ದು. ಇನ್ನೂ ಹಲವಾರು ಕೆಲಸಗಳು ತಮ್ಮಲ್ಲಿ ಮಾಡೋದಿದೆ. ಅದರಿಂದ ಖಂಡಿತವಾಗಿಯೂ ಈ ವರ್ಷ ಬರೋಂಥ ಅನುದಾನದಲ್ಲೂ ಕೂಡ ಅತಿ ಹೆಚ್ಚು ಅನುದಾನವನ್ನು ತಮ್ಮ ಗ್ರಾಮಕ್ಕೂ ಕೊಟ್ಟು ಇಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಪಡ್ತೇವೆ. ಇನ್ನೂ ಉಳಿದಂತೆ